ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ 2 ಟೀಮ್ಗಳಿವೆ ಅಂತ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾ, ಸಿಎಂ ಆಗೋಕೆ ಏನ್ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರವಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದ್ರು ಕೂಡ ಅದ್ಯಾವುದು ನಾಯಕರ ಕಿವಿಗೆ ಬೀಳ್ತಾ ಇಲ್ಲ. ಮತ್ತೆ ಮತ್ತೆ ಆ ತರದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಈಗ ಗಣಿಗ ಕಾಂಗ್ರೆಸ್ನ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರು ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತು, ಯಾವಾಗ ಯಾವ ಪ್ಲಾನ್ ಅನ್ನ ಮೂವ್ ಮಾಡಬೇಕು ಈ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಒಂದು ರೀತಿ ಚೆಸ್ಸಿಗೆ ಹೋಲಿಕೆ ಮಾಡಿ ಮಾತನಾಡಿದ್ದಾರೆ. ಯಾವ ಪಾನ್ ಮೂವ್ ಮಾಡಬೇಕು, ಯಾವ ಟೈಮಿಂಗ್ ಮೂವ್ ಮಾಡಬೇಕು ಅಂತ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಟೀಮ್ ಬಲಿಷ್ಠ ಭಾರತ ತಂಡ ಇದ್ದಂತೆ, ನಮ್ಮದು ಐರ್ಲೆಂಡ್ ಟೀಮ್ ಅಲ್ಲ ಅಂತ ರವಿ ಗಣಿಗ ಅವರು ಹೇಳಿದ್ದಾರೆ. ಸಿದ್ದು ಬಣಕ್ಕೆ ಐರ್ಲೆಂಡ್ ಟೀಮ್ ಅಂತ ಹೇಳಿದ್ದಾರೆ ಶಾಸಕ ರವಿ ಗಣಿಗ ಅವರು. ಸಿಎಂ ಪುತ್ರ ಯತೀಂದ್ರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಯಾಕಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ತಮ್ಮ ತಂದೆನೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ. ಆ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ಅಂತ ಹೇಳಿದೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವ್ರು ನಮ್ಮ ಹೈಕಮಾಂಡ್, ಅವ್ರು ನಮ್ಮ ಈಗ ಹೈಕಮಾಂಡ್ ಅವ್ರು ಮಾತಾಡಬೇಡಿ ಅಂತ ಹೇಳಿದೆ. ಮಾತಾಡ್ತಾ ಇದ್ದಾರೆ ಅಂದ್ರೆ ಇವ್ರು ನಮ್ಮ ಹೈಕಮಾಂಡ್ ಅಂತ ಹೇಳಿರ್ಬೋದು. ನಮ್ಮವರು ಹೈಕಮಾಂಡ್ಗೆ ನೋಟಿಸ್ ಕೊಡೋದು, ಹೈಕಮಾಂಡ್ ಅವ್ರಿಗೆ ನೋಟಿಸ್ ನಮಗೆ ಕೊಡೋದು, ಹೈಕಮಾಂಡ್ ನಾವು ನೋಟಿಸ್ ಕೊಡೋಕ್ಕಾಗಲ್ಲ. ಇರ್ಬಹುದು, ಅದರಲ್ಲೇನು ಮಾತಿಲ್ಲ. ಈಗ ಮಾತಾಡಬೇಡಿ ಅಂದಾಗಲೂ ಮಾತಾಡ್ತಾ ಇದ್ದಾರೆ ಅಂದ್ರೆ ಈಸ್ ಪವರ್ಫುಲ್ ಮ್ಯಾನ್, ಕರೆಕ್ಟ್ ಅಲ್ವಾ? ಹಾಗೆ ಫಾರಿನ್ ಟ್ರಿಪ್ಗೆ ಹೋಗೋದ್ರಿಂದ ಯಾವ ಮುಖ್ಯಮಂತ್ರಿನೂ ಚೇಂಜ್ ಆಗಲ್ಲ, ಇಲ್ಲ ಉಳ್ಕೊಳ್ಳೋದಿಲ್ಲ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗಬೇಕು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. 28ಕ್ಕೆ ಆಗುತ್ತಾ, 26ಕ್ಕೆ ಆಗುತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರ್ದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. ಡಿ ಕೆ ಅವರು ನನಗಿಂತ ನಿಮಗಿಂತ ಅನುಭವಸ್ಥರು, 40 ವರ್ಷ ರಾಜಕಾರಣವನ್ನು ಅರ್ದು ಕುಡ್ದಿದ್ದಾರೆ. ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ. ಅವರು ಸೈಲೆಂಟಾಗಿ ಕಾಯಿನ್ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರು ಕಾಯಿನ ಮೂವ್ ಮಾಡ್ತಾ ಇದ್ದಾರೆ. ಅದು ಆಟ ಇರಲೇಬೇಕಲ್ವ, ರಾಜಕಾರಣ ಅಂದಮೇಲೆ ಆಟ ಇರುತ್ತೆ. ಆಟ ಇಲ್ಲದೇ ನಾವು ಏನೋ ಗೇಮ್ ಬಿಟ್ಬಿಡೋದಕ್ಕಾಗಲ್ಲ. ನಮ್ದು ಐರ್ಲೆಂಡ್ ಟೀಮ್ ಅಲ್ವಲ್ಲ, ನಮ್ದು ಬಲಿಷ್ಠ. ಇದು ರವಿಕುಮಾರ್ ಗಣಿಗ ಅವರು ಹೇಳ್ತಾ ಇರುವಂಥ ವಿಚಾರ. ಈಗ ಮೊನ್ನೆ ಎಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರು ಎಗೇನ್ ಅದೇ ವಿಚಾರ ಪುನರುಚ್ಚಾರ ಮಾಡಿದರು. ಅಂದರೆ ತಮ್ಮ ತಂದೆ ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ, ಯಾವುದೇ ರೀತಿಯಾದಂಥ ನಾಯಕತ್ವದ ಗೊಂದಲ ಇಲ್ಲ, ನಮಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ವಿಚಾರ ಕೂಡ ಹೇಳಿದರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಅವ್ರಿಗೆ ಟಾಂಟ್ ಮಾಡಿದರು. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಮುಗೀತು, ಅವರೇ ನಮಗೆ ಹೈಕಮಾಂಡ್ ಇದ್ದಂತೆ ಅಂತೇಳಿ ಅವ್ರು ಕಾಲೆಳೆಯುವಂಥ ಪ್ರಯತ್ನ ಮಾಡಿದರು. ಈಗ ಅದೇ ವಿಚಾರವನ್ನು ಗಣಿಗ ರವಿ ಅವರು ಕೂಡ ಮತ್ತೆ ಹೇಳ್ತಾ ಇದ್ದಾರೆ. ನಮ್ಮದು ಒಂದು ರೀತಿ ಬಲಿಷ್ಠ ಭಾರತ ತಂಡ ಇದ್ದಂತೆ, ಅಂದರೆ ಈಗೇನು ಕಾಂಗ್ರೆಸ್ ಸರ್ಕಾರದಲ್ಲಿ 2 ಬಣಗಳಿದೆ ಅನ್ನುವಂಥ ವಿಚಾರ ಮುಂಚೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಅದೇ ವಿಚಾರವನ್ನು ಇಲ್ಲಿ ಓಪನ್ ಆಗಿ ಹೇಳಿದ್ದಾರೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ಬಟ್ ಯಾವಾಗ ಆಗ್ತಾರೆ, ಈಗ ಮುಂದಿನ ತಿಂಗಳ ಅಥವಾ ಅದ್ರ ಮುಂದಿನ ತಿಂಗಳ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಟೈಮ್ ಬಂದಾಗ ಅವರು ಸೈಲೆಂಟ್ ಗೇಮನ್ನು ಪ್ಲೇ ಮಾಡ್ತಾ ಇದ್ದಾರೆ. ಆ ಪಾನನ್ನು ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಮೂವ್ ಮಾಡ್ತಾರೆ, ಅಲ್ಲಿಗೆ ಅವರು ಸಿಎಂ ಆಗೇ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗಣಿಗ ರವಿ ಅವರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ನ್ಯೂಸ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವದ ವಿಚಾರವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಅಂತ ಸೂಚನೆ ಕೊಟ್ಟಿದ್ರು ಕೂಡ ಅದಕ್ಕೆ ಯಾವುದೇ ನಾಯಕರು ಕಿವಿಗೊಡ್ತಾ ಇಲ್ಲ. ಆಮೇಲೆ ಈ ನಾಯಕತ್ವದ ಗೊಂದಲದ ವಿಚಾರ ಏನಿದೆ ಅದರಿಂದ ಎಲ್ಲಿವರೆಗೂ ಹೋಗುತ್ತೆ, ಏನು ಕತೆ ಅಂತ? ಪ್ರಭು, ಯಾವಾಗ ರಾಜ್ಯದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣಗಳ ನಡುವೆ ಬಹಿರಂಗ ಹೇಳಿಕೆಗಳು ಬಂದವು, ಆಗ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅನ್ನುವಂತಹ ಒತ್ತಾಯವನ್ನು ಇಲ್ಲಿಂದ ಕೆಲ ನಿಷ್ಠಾವಂತ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದು ನಿಜ. ಈಗಲೂ ಕೂಡ ಯತೀಂದ್ರ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಬಹಿರಂಗವಾಗಿ ಹೇಳಿಕೆಗಳು ಕೊಟ್ಟಾಗ ಇದು
ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಡ್ಯಾಮೇಜ್ ಆಗ್ತಿದೆ. ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ರವಾನೆ ಮಾಡಬೇಕು, ಯಾರು ಕೂಡ ಬಹಿರಂಗ ಹೇಳಿಕೆಗಳು ಕೊಡದಂತೆ ತಾಕೀತು ಮಾಡಿ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ರು. ಅದಾದ ಬಳಿಕವೇ ಸುರ್ಜೇವಾಲಾ ಅವರು ಎರಡೂ ಬಣಗಳಿಗೂ ಸೂಚನೆಯನ್ನು ಕೊಟ್ಟಿದ್ದು, ಯಾರೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅಂತ. ಆದರೆ ಇದು ಪದೇ ಪದೇ ಈ ಬಹಿರಂಗ ಹೇಳಿಕೆಗಳು ಬರ್ತಾ ಇರುವಂಥದ್ದು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಯತೀಂದ್ರ ಅವರ ಬಾಯಿಂದಲೇ ಮೊದಲನೇದಾಗಿ ಈ ಹೇಳಿಕೆಗಳು ಬರ್ತಾ ಇದ್ದಾವೆ. ಹಾಗಾದರೆ ನಮಗೆ ಒಂದು ನ್ಯಾಯ, ಯತೀಂದ್ರ ಅವರಿಗೆ ಒಂದು ನ್ಯಾಯನ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೆಲ ಶಾಸಕರು ಇಡ್ತಾ ಇದ್ದಾರೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಶಾಸಕರು ಇದನ್ನು ಹೆಚ್ಚು ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಅದೇ ರೀತಿ ಬಸವರಾಜ್ ಆಗಿರ್ಬೋದು, ಅದೇ ರೀತಿ ಇವತ್ತು ಮಾತನಾಡಿರುವಂತಹ ಮಂಡ್ಯ ಶಾಸಕ ರವಿ ಗಾಣಿಗ ಆಗಿರ್ಬೋದು, ಇವರೆಲ್ಲರೂ ಹೇಳ್ತಿರೋದೇನಂತ ಹೇಳಿದ್ರೆ, ನಾವು ಈ ಹಿಂದೆ ಮಾತನಾಡಿದಾಗ ನಮಗೆ KPCCಯಿಂದ ಸೂಚನೆ ಬಂದಿತ್ತು, KPCCಯಿಂದ ನೋಟಿಸ್ ಬಂದಿತ್ತು. ಇಕ್ಬಾಲ್ ಹುಸೇನ್ಗಂತೂ ಎರಡೆರಡು ಬಾರಿ ನೋಟಿಸ್ ಕೊಡುವಂಥ ಒಂದು ಕೆಲಸ ಆಗಿತ್ತು. ಈ ಕೆಲಸ ಯತೀಂದ್ರ ಅವರ ವಿಚಾರದಲ್ಲಿ ಯಾಕೆ ಆಗ್ತಾ ಇಲ್ಲ? ಹಾಗಾದರೆ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅನ್ನುವಂಥದ್ದನ್ನು ಕೂಡ ರವಿ ಗಾಣಿಗ ಅವರು ಹೇಳ್ತಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಆದರೂ ಕೂಡ ಸುಮ್ಮನಿರೋದಿಲ್ಲ ಅನ್ನುವಂತಹ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಯಾವ ಕ್ಷಣದಲ್ಲಿ ಯಾವ ಟೈಮಲ್ಲಿ ಯಾವ ಪಾನ್ ಮೂವ್ ಮಾಡಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನಮ್ಮದು ಒಂದು ರೀತಿ ಈಗ ಕಂಫರ್ಟಬಲ್ ಆಗಿರುವಂತಹ ಪ್ರತಿಷ್ಠಿತ ಭಾರತ ತಂಡ ಇದ್ದಂತೆ, ಬೇರೆಯವ್ರದ್ದು ಐರ್ಲೆಂಡ್ ತಂಡ ಇದ್ದಂತೆ. ಅಂದರೆ ಒಬ್ಬ ಕಾಂಗ್ರೆಸ್ ಶಾಸಕ ತಾನು ಮಾತಾಡುವಂಥ ಒಂದು ಹೇಳಿಕೆ ಇದು ಯಾವ ರೀತಿಯಾಗಿ ಅರ್ಥೈಸ್ಬೋದು, ಬೇರೆ ವಿರೋಧ ಪಕ್ಷದವರು ಇದನ್ನು ಯಾವ ರೀತಿಯಾಗಿ ಅರ್ಥೈಸ್ಕೊಳ್ಬೋದು ಅನ್ನುವಂಥದ್ದು ಗಣಿಗ ರವಿ ಅವ್ರಿಗೆ ಭಾಳಷ್ಟು ಚೆನ್ನಾಗಿ ಗೊತ್ತು. ಹೀಗಾಗಿ ಇದು ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ, ರಾಜ್ಯ ಕಾಂಗ್ರೆಸ್ಸಲ್ಲಿ ಎರಡು ಬಣಗಳಿದ್ದಾವೆ ಅಂತ. ಅದರಲ್ಲಿ ಅವರೇ ಹೇಳಿದಂತೆ ಒಂದು ಈಗ ಭಾರತ ತಂಡ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ತಂಡ, ಐರ್ಲೆಂಡ್ ತಂಡ ಅಂತ ಹೇಳಿದ್ರೆ ಅವರು ಹೋಲಿಕೆ ಮಾಡಿರುವಂಥದ್ದು ಸಿದ್ದರಾಮಯ್ಯ ಅವರ ತಂಡ. ಇದು ಹೀಗೆ ಮುಂದುವರ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಹೇಳಿಕೆಗಳು ಬಂದೇ ಬರ್ತವೆ. ಸಹಜವಾಗಿ ಈ ಬಣ ಪಾಲಿಟಿಕ್ಸ್ ಇನ್ನೂ ಹೆಚ್ಚಾಗಿ ಮುಂದೆ ಬರ್ತಾ ಇರುವಂತಹ GBA ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನನೂ ಕೂಡ ಇಲ್ಲ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.